ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕ್ಕು ಕೂತ್ಕೊಳ್ಳಮ್ಮ, ನನಗೆ ತುಂಬಾ ತಲೆ ನೋಯ್ತಿದೆ. ನಿನ್ನ ನೋಡಿದ ತಕ್ಷಣ ನನ್ನ ತಲೆ ನೋವು ಚಿಟ್ಕೆಯಲ್ಲಿ ಮಾಯ ಆಗೋಯ್ತು ತಾಯಿ. ಬಾ ಇಲ್ಲಿ ಬಂದು ಕೂತ್ಕೋ. ತಾತ ನಿಮ್ಗೆ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನು ಇಲ್ಲ ನನ್ ತಾಯಿ, ಎದ್ದೇಳೋಕಾಗ್ದೆ ಮಂಚದ ಮೇಲೇನೆ ಇದ್ದೀನಿ. ಇಲ್ಲ ಇಲ್ಲ, ದಯವಿಟ್ಟು ಇನ್ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡಿ. ಅದೇನು ಇಲ್ಲಮ್ಮ, ನೀನೇನ್ ಗಾಬರಿ ಆಗ್ಬೇಡ. ಇಷ್ಟು ಬೇಗ ಏನ್ ಮೇಲಕ್ ಹೋಗಲ್ಲ. ಈ ನೋವಿನಿಂದ ನರಕ ಅನುಭವಿಸ್ತಾ ಇದ್ದೀನಿ. ತುಂಬಾ ಕಷ್ಟ ಆಗ್ತಿದೆ, ಮನಸ್ಸೆಲ್ಲ ತುಂಬಾ ಭಾರವಾಗಿದೆ. ನಾನು ಎದ್ದೇಳೋ ಹಾಗಿದ್ರೆ ಯಾರಿಗೂ ಸಮಸ್ಯೆ ಇರೋದಿಲ್ಲ. ಈ ಮನೆಯಲ್ಲಿ ಎಲ್ರು ನನ್ನ ಬೇರೆಯವನ ಹಾಗೇನೆ ನೋಡ್ತಿದ್ದಾರೆ. ಈ ಮನೆಯಿಂದ ನಾನು ಎಲ್ಲೂ ಹೋಗಕ್ಕಾಗಲ್ಲ ತಾಯಿ. ಶಾಶ್ವತವಾಗಿ ಈ ಮನೆಯಲ್ಲೇ ಇರ್ಬೇಕು. ಇದು ತಪ್ಪಿದ್ದಲ್ಲ. ನನ್ನನ್ನ ನೋಡೋದಕ್ಕೆ ನೀನ್ ಬರ್ತೀಯ? ಆಗಾಗ ಉಮಾ ಕೂಡ ಬಂದು ಹೋಗ್ತಾಳೆ. ನಿನ್ನ ಬಿಟ್ರೆ ನನಗೆ ಇನ್ಯಾರಿದ್ದಾರೆ? ನೋಡಿ ತಾತ, ನೀವು ನಮ್ಗೆ ತುಂಬಾ ಮುಖ್ಯ. ಇಲ್ಲಿ ನಿಮ್ಗೆ ಏನೂ ತೋಚ್ಲಿಲ್ಲ ಅಂದ್ರೆ ನೀವು ನಮ್ಮನೆಗ್ ಬನ್ನಿ, ಅಲ್ಲಿರಬಹುದು. ಇಲ್ಲೋಡಮ್ಮ ನನ್ನ ತಾಯಿ, ನಾನು ಕನಿಷ್ಠ ಈ ಮಂಚದ ಮೇಲಿಂದ ಕೆಳಗಡೆ ಇಳಿಯೋಕ್ ಆಗಲ್ಲ. ಹಾಗಿದ್ಮೇಲೆ ನಿಮ್ ಮನೆಯವರೆಗೂ ಹೇಗ್ ಬರೋಕ್ಕಾಗುತ್ತೆ ತಾಯಿ? ಬಲೆ ನನಗ್ ನೋವು ಮಾಯ ಆಯ್ತು. ಅದೇನಂದ್ರೆ ತಾತ, ನೀವು ಬೇಗ ಗುಣ ಆಗ್ತೀರಾ. ಆಯ್ತಮ್ಮ. ನಮ್ ಜೊತೆ ಪಾಂಡುರಂಗ ಇದ್ದಾನಲ್ಲ, ನೀವ್ ಕ್ಷಣದಲ್ಲಿ ಗುಣ ಆಗ್ತೀರಾ. ಈಗ ನಾನ್ ನಿಮಗೊಂದ್ ಗಮ್ಮತ್ ಮಾಡ್ತೀನಿ, ನೀವು ಒಂದ್ಸಲ ಕಣ್ಮುಚ್ಕೊಳ್ಳಿ. ಗಮ್ಮತ್ತ? ಏನ್ ಮಾಡ್ತೀಯಾ? ಕಣ್ಮುಚ್ಕೊಳ್ಳಿ. ಸರಿ, ಮುಚ್ಕೋತೀನಿ. ಸಕ್ಕು ಮಗಳೇ, ಪಾಂಡುರಂಗ 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 ಪಾಂಡುರಂಗ. ನವಿಲ್ಗರಿಯಿಂದ ಪಾಂಡು ಹೇಗ್ ಗುಣ ಆದ್ನೋ ಹಾಗೇನೆ ತಾತನಿಗೂ ಕೂಡ ಗುಣ ಮಾಡ್ತೀಯಾ? ಕಂಬಗಳ ಹಾಗೆ ನಿಂತಿದ್ದೀರಲ್ಲ, ಬಂದಿರೋ ಕೆಲ್ಸ ಹೋಗಿ ನೋಡಿ. ಇಲ್ಲ ಅಂದ್ರೆ ಯಜಮಾನ್ರು ಎಲ್ರು ಸಾಯಿಸ್ಬಿಡ್ತಾರೆ. ನಿಂತ್ಕೊಂಡು ನೋಡೋದ್ ಬಿಟ್ಟು ಕೆಲಸ ಹೋಗಿ ಹೋಗಿ ಹೋಗಿ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಲೇ ಹರಿ, ನಿನ್ ಕೆಲ್ಸಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರು ಕಿತ್ ಬಿಸಾಕು. ಏನ್ ಮಾಡ್ತಾ ಇದ್ದೀರಾ? ಕೊಡು. ಅಯ್ಯಯ್ಯೋ, ಅಯ್ಯೋ ಶಿವಪ್ಪ, ನೀನ್ ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಿದ್ರೆ ಎಲ್ಲ ಅರ್ಥ ಆಗತ್ತೆ. ಅಯ್ಯೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಲ್ಲಿ ಯಾರಾದ್ರೂ ನಾಟಕ ಮಾಡ್ತಾ ಇದಾರ ಏನೋ? ತಡ ಮಾಡದೆ ಬೇಗ ಸರಿ ಹದ್ದನ್ನ ಅಳತೆ ಮಾಡಿ, ಬೇಗ ಮಾಡಿ. ಅಯ್ಯೋ ದೇವ್ರೆ, ಏನ್ ನಡೀತಿದೆ ಇಲ್ಲಿ? ಅಯ್ಯೋ, ಹೇಳೇ ಇಲ್ವಲ್ಲ. ಅದು ಅದೇನಂದ್ರೆ, ಯಜಮಾನ್ರೆ ಹೇಳ್ತೀನಿ ಬಿಡಿ. ಅದು ಅಜ್ಜಿಯವರೇ, ಅತ್ತೆಯವರೇ, ತಪ್ಪಾಯ್ತು. ಭಾವಿ ಅಜ್ಜಿಯವ್ರಿಗೆ ಮತ್ತೆ ಅತ್ತೆಯವ್ರಿಗೆ ನಮ್ಮ ಯಜಮಾನ್ರು ಏನ್ ಹೇಳಿದಾರಂದ್ರೆ, ನಮಸ್ಕಾರ ತಿಳಿಸ್ಬಿಡು ಅಂದ್ರು. ಅಯ್ಯೋ, ಏನೋ ನೋಡ್ತಾ ಇದ್ಯಾ? ಗುಡಿ ಪೂರ್ತಿ ಅಳತೆ ಮಾಡಿ, 1 ಇಂಚ್ ಕೂಡ ಬಿಡ್ಬೇಡ. ಏ ಹೋಗಿ, ಹರಿ ಜೊತೆ ಹೋಗಿ ಅವನ್ ಹೇಳಿದ ಕೆಲ್ಸನ ಚೊಕ್ಕಾಗಿ ಮಾಡಿ. ಸರಿ ಯಜಮಾನ್ರೆ.